ಅದು ಕತೆ ಹೇಳ್ಬೇಕಾಗುತ್ತೆ ಸರ್. ಟ್ರೈಲರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಟ್ರೈಲರಲ್ಲಿ ಆಲ್ಮೋಸ್ಟ್ ಅಂದರೆ 50-60% ಬಿಟ್ಟು ಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ರಿಲೇಷನ್ಶಿಪ್ ಏನಿದೆ ಅಂತ ಗೊತ್ತಿಲ್ಲ, ಬಟ್ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ರಿಲೇಷನ್ಶಿಪ್ ಇದೆ. ನಾನು ಎಂಜಾಯ್ ಮಾಡ್ತೀನಿ, ನಾವು ಜೊತೆಲಿ ವರ್ಕೌಟ್ ಮಾಡ್ತೀವಿ, ಜಿಮ್ಮು ಒಂದೇ, ಊರು ಅಂದರೆ ಇರೋವಂಥ ಏರಿಯಾ ಒಂದೇ, ಕಂಟಿನ್ಯೂಸ್ ಆಗಿ ಫೋನಲ್ಲಿ ಮಾತಾಡ್ತಿರ್ತೀವಿ. ಒಂದು ರೀತಿಯಲ್ಲಿ ಹೀರೋಯಿನ್ ಥರ ಕೆಮಿಸ್ಟ್ರಿ ಇದೆ ನನಗೂ ಮತ್ತು ಅವ್ರಿಗೆ. ಹೌದು, ಕನ್ನಡದಲ್ಲಿ ಹಳ್ಳಿ ಹುಡುಗಂದ. ಹೌದು, ನನಗೆ ಮೊದಲಿಂದ, ನಾನು ಹಳ್ಳಿಯವನೇ, ನನಗೆ ಮೊದಲಿಂದ ಬಹಳ ಆಸೆ ಇತ್ತು ಒಂದು ಹಳ್ಳಿಯ ಒಬ್ಬ ಗಟ್ಟಿಗ ಹುಡುಗನ ಒಂದು ಪಾತ್ರವನ್ನು ಮಾಡಬೇಕು ಅಂತ. ಹಳ್ಳೀಲಿ ಯೂಶ್ವಲಿ ಹುಡುಗರು ಇರ್ತಾರೆ ಈ ಥರ, ಅಂದರೆ ಮುನ್ನುಗ್ಗೋ ಹುಡುಗರು, ಊರಲ್ಲಿ ಏನೊಂದು ಸಮಸ್ಯೆ ಆಗಿ ಹೋಗಿ ವಾಲಂಟಿಯರ್ ಆಗಿ ಕೆಲಸ ಮಾಡೋ ಹುಡುಗರು ಹಳ್ಳಿಲೇ ಸಿಗೋದು. ಸೊ ಅಂಥ ಒಂದು ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಸರ್. ಅದೊಂದು ಅದ್ಭುತ ಇದು. ಅಂದರೆ ಎಸ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ, ವಿದೌಟ್ ಬ್ಯಾಕ್ಗ್ರೌಂಡ್ ಬರುವಂಥ ಆ್ಯಕ್ಟರ್ಸ್ಗಳಿಗೆ ಟೆಕ್ಸ್ಟ್ ಬುಕ್ ಅವರು, ರೋಲ್ ಮಾಡೆಲ್. ಅಂದರೆ ಝೀರೋಯಿಂದ ಬಂದು ಒಂದು ದೊಡ್ಡ ಎಂಪೈರ್, ಇಡೀ ಇಂಡಿಯಾದಲ್ಲೇ, ಬರೀ ಇಂಡಿಯಾ ಅಂತ ಹೇಳೋರು, ವರ್ಲ್ಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಹೇಳೋದಾದರೆ. 100% ವರ್ಲ್ಡ್ ಸಿನಿಮಾಗೆ ಒಂದು ದೊಡ್ಡ ಎಂಪೈರ್ ಕಟ್ಟಿರುವಂತಹ ನಟ ಅವರು ನಮ್ಮಂಥವ್ರಿಗೆ ಎಲ್ರಿಗೂ ರೋಲ್ ಮಾಡೆಲ್. ಸೊ ಅವರು ತಗೊಂಡಿರುವಂಥ ಮೊದಲನೇ ಬೈಕಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ನನಗೆ ಅಂದರೆ ಸಿನಿಮಾ ಮುಗಿದು ಇನ್ನು ಪ್ರಮೋಷನ್ ಶುರು ಆಗೋವರೆಗೂ ನನಗೆ ಗೊತ್ತಿರಲಿಲ್ಲ. ಅದೊಂದು ನಮ್ಮ ಡೈರೆಕ್ಟ್ರು ಒಳ್ಳೆ ಸ್ಪೈ ಏಜೆಂಟ್ ಥರ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಟಾಪ್ ಸೀಕ್ರೆಟ್ ಇಟ್ಟಿದ್ರು. ಬಟ್ ಹೇಳ್ತಾ ಇದ್ರು, ಸರ್ ಈ ಬೈಕಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮ್ಗೆ ಗೊತ್ತಾಗುತ್ತೆ. ನಾನು ಏನು CBC, ಓಕೆ, ನಾವು ಕಾಲೇಜಲ್ಲಿ ಇದ್ದಾಗ ನಾವು ತುಂಬ ಇಷ್ಟಪಡಿದಂಥ ಬೈಕು ಏನಿರ್ಬೋದು ಅಂತ ಅನ್ಕೋತೈತೆ. ಬಟ್ ಖುಷಿ ಇದೆ, ಆ ಬೈಕಲ್ಲೇ ಒಂದು ಒಳ್ಳೆ, ಅಂದರೆ ಇಡೀ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂಥ ಶಾರ್ಟ್, ಅದು ಒಂದು ಸ್ಟಂಟ್ ಎಲ್ಲ ಮಾಡಿದ್ದೀವಿ. ಸೊ ಖುಷಿ ಇದೆ, ಯಾವಾಗಲೂ ಮೆಮೊರಿ ಇಟ್ಕೋತೀನಿ. ಅಮ್ಮ ಅವ್ರ ಮನೆಗೆ ಹೋದಾಗ ನನಗೆ ಗೊತ್ತಿರಲಿಲ್ಲ ಅಲ್ಲ, ಶೂಟ್ ಉದ್ದಕ್ಕೂ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ನಾನು ಅದು ಬೈಕ್ ನಾನೇ ಇಟ್ಕೋತಾ ಇದ್ದೆ. ಬಟ್ ಅಮ್ಮ ಅವ್ರ ಮನೆಗೆ ಹೋದಾಗ ಆ ಬೈಕ್ ಜೊತೆ ಸೆಲ್ಫಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಎಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಅದು ಟಾಪ್ ಸೀಕ್ರೆಟ್ ಅಲ್ವಾ ಇದು, ಎಷ್ಟು ಸರ್ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡೋದು ಅಂತ. ಸೊ ಹಾಗಾಗಿ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಇನ್ನು ಪೋಸ್ಟ್ ಮಾಡ್ತೀನಿ ನಾನು. ಪೃಥ್ವಿ ಅವರೇ, ನೀವು ಹೇಳಿದ ಹಾಗೆ ಮೋಹನ ಹಾಗೂ ಬಾಬಣ್ಣ ಅವರ ಕೆಮಿಸ್ಟ್ರಿ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಅಂಡ್ ಅಮೇಝಿಂಗ್ ಟ್ರೇಲರ್ August 1ಕ್ಕೆ ನಿಮ್ಮನ್ನ ವಿಭಿನ್ನ ರೀತಿಯಲ್ಲಿ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್ ಪೃಥ್ವಿ ಅವರೇ.